ನೋಡಿದ್ರೆ 16,600 ಮತಗಳು ಒಂದೇ ವರ್ಷದಲ್ಲಿ ಯಾದಗಿರಿ ಗ್ರಾಮೀಣ. ಸಹಜವಾಗಿ ಇದಿಷ್ಟು ವಿಚಾರ ಮಾಡ್ತಕ್ಕಂಥದ್ದು. ಒಂದು ವರ್ಷದಲ್ಲಿ 16,000 ಮತಗಳು ಯಾವ ರೀತಿ ನಮ್ಮಲ್ಲಿ ಯಾದಾಗಿರು ಅದು ಯಾರಿಗೂ ಗೊತ್ತಿಲ್ಲ. ಚುನಾವಣೆ ಆದಾಗ ಮಾತ್ರ ಅದು ಗೊತ್ತಿಲ್ಲ. ಇಡೀ ನಮ್ಮ ಲೋಕಸಭಾ 8 ವಿಧಾನಸಭಾ ಕ್ಷೇತ್ರದಲ್ಲಿ 1,38,000 ಮತಗಳು ಯಾಡಾಗ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ವಿಶೇಷವಾಗಿ ತೆಗೆದು ನೋಡಿದ್ರೆ ಎಲ್ಲ ಹೊರಗಿನವ್ರು ಬಂದು ವೋಟಿಂಗ್ ಲಿಸ್ಟ್ ಹೈದರಾಬಾದ್ನಾಗಿರೋರು, ಬಾಂಬೆಗಿರೋರು, ಪುನಾಕಿರೋರು ಅಂತವ್ರು ಬಂದು ಯಾಡ್ ಮಾಡಿರ್ತಕ್ಕಂಥವ್ರು. ಅದರಲ್ಲಿ 90% ಕಾಂಗ್ರೆಸ್ ಮತದಾರರು ಮತ್ತು ಕಾಂಗ್ರೆಸ್ ವೋಟ್ ಹಾಕ್ತಕ್ಕಂಥವ್ರೆ ಅದರಲ್ಲಿ ಯಾಡ್ ಆಗ್ತಿದ್ರು. ನಾವೆಲ್ಲ ಚುನಾವಣೆ ಮುಗಿದ ಮೇಲೆ ನೋಡಿದೆವು, ಪ್ರೆಸ್ ಮೀಟ್ ಮಾಡಿದೆವು. ಅವಾಗ ಮಾಡಿ ಏನ್ ಸತ್ಯ ಅಂತ ನಮ್ಗೆ ಆಗ್ತಾನ ಚುನಾವಣೆ ಮುಗಿದ್ಬಿಡಿ. ಅದ್ರಗೋಸ್ಕರ ಇವತ್ತು BLA2 ಅಂತಂದ್ರೆ ಬಗ್ಲಿ ಸರ್ ಹೇಳಿದ್ರು ಈಗಾಗಲೇ, ನಾನು ಹೋಗಿ ಏನಾರ ಚೇಂಜ್ ಮಾಡ್ತೀನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೇಳ್ಪುರ್ ಸಾಹೇಬ್ ಇಷ್ಟೆಲ್ಲ ಇವ್ರು ಬಂದ ಚೇಂಜ್ ಮಾಡ್ತೀನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕೃತವಾಗಿ ಸರ್ಕಾರಿ BLA2ಗಳು ನೀವು ಬಂದಿದ್ದೀರಿ, ಸರ್ಕಾರದಿಂದ ID ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಅಲ್ಲಿ ನೋಟುಗಳು ತೆಗೆದು ಇಡೋದು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಗೆ ಮಾತ್ರ ಸಾಧ್ಯದ, ಉಳಿದವ್ರಿಗೆ ಯಾರಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಇವತ್ತು. ಯಾಕಂತಂದ್ರೆ ಏನೋ ಇವತ್ತು BLA2 ಮಾಡಿದ್ರೆ ಸರ್ ನಮ್ಗೆ ಏನು ಕೇಳಿಲ್ಲ ಹೇಳಿಲ್ಲ, ನಮ್ಮ ಹೆಸರು ಹಂಗೆ ಯಾಕೆ ಮಾಡ್ಯಾರ ಅಂತಂದ್ರೆ ಅದು ನಿಮ್ಗೆ ಏನಾರ ಅದ್ರಾಗೆ ತೊಂದರೆ ಇದ್ರೆ ಟೈಮ್ ಕೊಡೋದು ಆಗ್ಲಿ ಅಂದ್ರೆ, ಯಾಕಂದ್ರೆ 3 ತಿಂಗಳು ಸತತವಾಗಿ ಟೈಮ್ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇಡೀ ಮತಕ್ಷೇತ್ರ ಚುನಾವಣೆ ನಿಮ್ಮಲ್ಲಿ 290 ನಮ್ಮ ಬೂತ್ಗಳವ, ಅವೆಲ್ಲ BLA2ಗಳಿಗೆ ಜವಾಬ್ದಾರಿ ಇರ್ತಕ್ಕಂಥವ್ರು. ನಾವ್ ಏನ್ ಮಾಡೋದು ಸಾಧ್ಯ ಆಗಲ್ಲ. ಅವಾಗ ನಾನು ನಿಮಗೆ ಬಿಟ್ಟು ನಾನು ಹೋಗಿ ಮೇಂಟೈನ್ ಮಾಡ್ತೀನಿ ಆಗಂಗಿಲ್ಲ. ಇಲ್ಲಿ ಕೂತವ್ರು ಯಾರ್ಲಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದು ಮಾಡ್ಲಿಕ್ಕೆ ಸಾಧ್ಯ ಮಾತ್ರ ನಿಮ್ಲಿಂದ ಮಾತ್ರ ಆಗ್ತದ. ಅದ್ರಗೋಸ್ಕರ ತಮ್ಮೆಲ್ಲರ ಬಳಿ ವಿನಂತಿ ಮಾಡ್ತಾ ಇದ್ದೀನಿ, ಆ ರೀತಿ ಏನಾರ ಟೈಪ್ ಕೊಡ್ಲಿಕ್ಕೆ ಹೆಚ್ಚು ಕಡಿಮೆ ಆಗ್ತದೆ ಚೇಂಜಸ್ ಮಾಡ್ಕೊಳ್ಳೋರಿದ್ರೆ ನನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅಂತ ಏನಾರ ತಿಳಿಸಿದ್ರೆ ನಾವು ಮತ್ತೆ ಚೇಂಜ್ ಮಾಡಿ ಬೇರೆ ಯಾರಿಗೆ ಸಮಯ ಕೊಡ್ತಾ ಅಂತವ್ರಿಗೆ ಆಗ್ತಕ್ಕಂಥ ಕೆಲಸ. ಯಾಕಂದ್ರೆ ಇದು ಚುನಾವಣೆ ನಂದು ಚುನಾವಣೆ ಅಂತಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ, ಭಾರತೀಯ ಜನತಾ ಪಾರ್ಟಿ ಗೆಲ್ತಕ್ಕಂಥ ಚುನಾವಣೆ. ಅದ್ರಗೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಚುನಾವಣೆ ಮಾಡ್ತಕ್ಕಂಥ ಸಮಯ. ಕೆಲವು ದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರೋವಿವೆ, ಅದರಲ್ಲಿ ಕೂಡ ಇವೆಲ್ಲ ಕೆಲಸ ಅಡಿತನ ಮಾಡಿ ಮುಗಿಸ್ಬೇಕು. ಅದ್ರಗೋಸ್ಕರ ತಾವೆಲ್ಲರೂ ಕೂಡ ಇವತ್ತು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇದಾಗ ಇನ್ನೂ ಕೂಡ ಕೆಲವು ಜನ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ಮತ್ತೆ ರಿಪೀಟ್ ಅವ್ರಿಗೆ ಎಲ್ಲರಿಗೂ ಕರೆದಿ ಇನ್ನೊಂದು ಸರ್ತಿ ಕೇಳ್ಪುರ್ ಸಾಹೇಬ್ರ ಇನ್ನೊಂದು ಸಲ ಕಾರ್ಯಗಳು ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಯಾಕಂತಂದ್ರೆ ಇಷ್ಟೆಲ್ಲ ನಮಗೂ ಕೂಡ ಗೊತ್ತಿಲ್ಲ. ಅದ್ರಗೋಸ್ಕರ ನಿಮ್ ಜೊತೆ ನಾವು ಕೂಡ ಕೂತು ಇವತ್ತು ಎಲ್ಲ ಕೇಳಿದ್ದೇವೆ, ನೀವು ಕೂಡ ಎಲ್ಲ ಕೇಳಿದ್ರಿ. ಮುಂದಿನ ದಿನಗಳಲ್ಲಿ ಇದು ಯಾರು ಸಮಯ ಕೊಟ್ಟು ಕೆಲಸ ಮಾಡಿಸ್ತದೆ ನಮ್ಮ ಕ್ಷೇತ್ರ ಅನಿಸ್ತದೆ 30,000 35,000 ಮತಗಳು ಕಡಿಮೆ ಆಗ್ಬೋದು ಅಂತಕ್ಕಂಥದ್ದು. ನೀವು ವಿಚಾರ ಮಾಡಿರಲ್ಲ, ಒಂದೇ ವರ್ಷದ 16,500 ವೋಟ್ಗಳು ನಮ್ಮಲ್ಲಿ ಆಡ್ ಆಗಿತ್ತು. ಯಾರಿಗೆ ಗೊತ್ತೇ ಇಲ್ಲ ಇದು ನಮ್ಮಲ್ಲಿ. MP ಚುನಾವಣೆ ಮುಗಿದ ನಮ್ಗೆ ಗೊತ್ತಾಗಿತ್ತು. ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ, ನಾವು ಸೋತಿದ್ದೀವಿ ಲೋಕಸಭಾ ಚುನಾವಣೆ ಖಾಲಿ 24,000-25,000 ವೋಟಿಗೆ ನಾವು ಸೋತಿದ್ವಿ. ಅಂದ್ರೆ ಒಂದು 12,000-12,500 ಮತಗಳಿಗೆ ಸೋತಿದ್ರು. ಅದು ವ್ಯತ್ಯಾಸ ಮಾಡಿದ್ರೆ ನಮ್ಮ ಉತ್ತರ ಮತಕ್ಷೇತ್ರದ 38,000 ಆಡ್ ಆಗಿತ್ತು. ಉತ್ತರ ಕ್ಷೇತ್ರದಲ್ಲಿ 38,000. ಈ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಗ್ರಾಮೀಣ, ಉತ್ತರ, ದಕ್ಷಿಣ, ಇಲ್ಲಿ ನಮ್ಮೆಲ್ಲ ಇಡೀ ಜಿಲ್ಲೆದಲ್ಲಿ, ಇಡೀ ರಾಜ್ಯದಲ್ಲಿ ಈ ರೀತಿ ಮತಗಳು ತಂದು ಯಾರು ಮಾಡಿ ಇವತ್ತು ಚುನಾವಣೆ ಗೆಲ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಅದು ದಯವಿಟ್ಟು ತಮ್ಗೆಲ್ಲ ಹೇಳ್ತಕ್ಕಂಥ ಇಷ್ಟೇ ವಿನಂತಿ, ನಾವು ನೀಟಾಗಿ ಚೆಕ್ ಮಾಡಿ ಏನೇನ್ ಮಾಡಬೇಕು, ಯಾರು ವೋಟಿಂಗ್ ಇಟ್ಕೋಬೇಕು, ತೆಗಿಬೇಕು. ಈ ನಮ್ಮ ಗ್ರಾಮೀಣ ಹೈಯೆಸ್ಟ್ ಜನ ಕಲಬುರಗಿ ಸಿಟಿದಾಗ ಅದ, ಅವರೆಲ್ಲ ಹೊಲ ಆಗಿಲ್ಲ ಎಲ್ಲ ಅಲ್ಲೇ ಇರ್ತಾವ. ಅಂತಂದ್ರೆ ನಾವು ತಿಳಿಸ್ಬೇಕಂತ ಕೆಲಸ ಮಾಡಬೇಕು. ಇಲ್ಲ ನೀವು ಲೋಕಲ್ ಇಲ್ಲೇ ಊರದ ಹುಟ್ಟಿ ಬೆಳೆದಿದ್ದು ಇಲ್ಲೇ ಅದ, ನೀವು ಲೋಕಲ್ನಾಗೆ ಇಟ್ಕೋರಿ ಅಂತಕ್ಕಂಥ ಕೂಡ ರಿಕ್ವೆಸ್ಟ್ ಮಾಡಿ ಹೇಳ್ಬೇಕು. ಅವ್ರ ಪ್ರಕಾರ ಏನ್ ನಿರ್ಧಾರ ತಗೋರಿ ಪರವಾಗಿಲ್ಲ, ಆದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳು ಆಗ್ಬೇಕು ಅಂತಕ್ಕಂಥ ಕೂಡ ನಮ್ಮೆಲ್ಲರಿಗೂ ಹೇಳಿ ಮತ್ತೆ 6ನೇ ತಾರೀಕು ಹೋರಾಟ ಬಗ್ಗೆ ರೈತರಿಗೋಸ್ಕರ ಹೋರಾಟ ಇದೆ. ತಾವು ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದಿದೆ, ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಕೂಡ ಅದು ಹೋರಾಟ ಕೂಡ ಯಶಸ್ವಿ ಮಾಡ್ಬೇಕಂತಕ್ಕಂಥ ಕೂಡ ನಮ್ಮೆಲ್ಲರಿಗೂ ಹೇಳಿ ಇವತ್ತು ಕೂಡ ನನಗೂ